ಉಪೇಂದ್ರ ಅವರು ಒಂದು ಸಿನಿಮಾ ಡೈಲಾಗ್ ನೆನಪಾಗುತ್ತೆ. ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳಿ ಸ್ವಲ್ಪ ಬದಲಾವಣೆ ಮಾಡಿ ಹೇಳೋದಾದ್ರೆ, ನಾವು ಹಿಂದೂಗಳು ಸನಾತನ ಧರ್ಮ ಅನುಯಾಯಿಗಳು ಬಹಳ ವಿಶಾಲ ಹೃದಯಗಳು. ಬೇರೆ ಧರ್ಮದ ವಿಚಾರದಲ್ಲಿ ಈ ಮುಂದಿನ ಮಾತುಗಳು ಕೆಲವರಿಗೆ ಖಾರ ಅನಿಸ್ಬಹುದು, ಕೆಲವರಿಗೆ ಹೀಗೆ ಮಾತನಾಡಬಹುದಾ ಲೈವ್ ಟೆಲಿವಿಷನ್ ಅಲ್ಲಿ ಒಂದು ಮುಖ್ಯವಾಹಿನಿಯಲ್ಲಿ ಅನ್ನೋ ಪ್ರಶ್ನೆಗಳು ಉದ್ಭವ ಆಗಬಹುದು. ಆದರೆ ಇರೋ ಸತ್ಯ, ಬೇರೆ ಧರ್ಮದಲ್ಲಿ ಅಲ್ಲಿನ ಧರ್ಮ, ಧಾರ್ಮಿಕ ಆಚರಣೆ, ಶ್ರದ್ಧೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಮಾತನಾಡಿದ್ರೆ ಸರ್ ತನ್ ಸೆ ಜುದಾ, ಏನು ಹೇಳಿ, ಸರ್ ತನ್ ಸೆ ಜುದಾ ಅನ್ನೋದನ್ನ ಘೋಷಣೆ ಕೂಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗೆ ಇಳಿದು ತಮ್ಮ ಧರ್ಮ, ಧಾರ್ಮಿಕ ಆಚರಣೆ, ನಂಬಿಕೆ ಬಗ್ಗೆ ಮಾತನಾಡೋರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಭಯ ಪಡಬೇಕು. ಆ ರೀತಿಯಾದ ವಾತಾವರಣವನ್ನು ಸೃಷ್ಟಿ ಮಾಡುವ ಉದಾಹರಣೆ, ತಾನು ಕೆಲಸ ಮಾಡೋ ಜಾಗಕ್ಕೆ ನುಗ್ಗಿ ಕುತ್ತಿಗೆಯನ್ನ ಸೀಳಿರುವಂತಹ ಘಟನೆಗಳನ್ನ ನಾವು ನೀವು ಬಹಳ ಹಿಂದೇನಲ್ಲ, ಇತ್ತೀಚೆಗಷ್ಟೇ ಗಮನಿಸಿದ್ದೇವೆ. ಆದರೆ ನಾವು ಸನಾತನಿಗಳು, ಹಿಂದೂ ಧರ್ಮದ ಪಾಲಕರು ವಿಶಾಲ ಹೃದಯದವರು. ನಮ್ಮ ಧರ್ಮದ ಬಗ್ಗೆ, ಧಾರ್ಮಿಕ ಆಚರಣೆ ಬಗ್ಗೆ, ನಮ್ಮ ದೇವರ ಬಗ್ಗೆ, ದೈವದ ಆರಾಧನೆ ಬಗ್ಗೆ ಯಾರು ಏನೇ ಮಾತನಾಡಿದ್ರು ಕೂಡ ಅವ್ರ ಬಾಯಿ ಹೊಲಸು ಅಂತ ಅಂದುಕೊಂಡು ಮಾತನಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡು, ನಾವು ಜಾತ್ಯತೀತ ಧರ್ಮವನ್ನು ಪಾಲಿಸುವವರು. ಹಾಗಾಗಿ ನಮ್ಮ ಧರ್ಮದ ವಿರುದ್ಧವಾಗಿ, ನಮ್ಮ ಧಾರ್ಮಿಕ ಆಚರಣೆಗಳ ವಿರುದ್ಧವಾಗಿ ಯಾರು ಏನೇ ಹೇಳಿದ್ರೂ ಕೂಡ, ಅದು ನಮ್ಮ ಧರ್ಮದವರೋ ಅಥವಾ ಬೇರೆ ಧರ್ಮದವರೋ ಯಾರು ಏನೇ ಹೇಳಿದ್ರೂ ಕೂಡ ನಾವು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಜಾತ್ಯತೀತ ಧರ್ಮಕ್ಕೆ ವಿರುದ್ಧವಾಗಿರುತ್ತೆ ಅನ್ನೋ ರೀತಿಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ನಿಮ್ಮ ಮನೆಯಲ್ಲಿ ಹಾಯಾಗಿ ಇರುವವರು ನಾವು. ಹಾಗಾಗಿ ಪ್ರಜ್ಞಾವಂತರು ಅಂತ ಕರೆಸ್ಕೊಳ್ಳುವ ಇಂಥವರು ಓಪನ್ ಚಾಲೆಂಜ್ ಮಾಡ್ತಾರೆ. ದಸರಾ ಹೇಗೆ ಮಾಡ್ತಿರೋ ನೋಡ್ತೀನಿ, ನಿಮ್ಮ ಮನೆಯಲ್ಲೂ ಬಾಲ ಇರೋ, ಮೂತಿ ದಪ್ಪಗಿರೋ ಮಗು ಹುಟ್ಟಿದ್ರೆ ವಾಕಿಂಗ್ ಕರ್ಕೊಂಡು ಹೋಗ್ತಿರೋ, ಹಿಂದೂಗಳು ಅಂಥವರು, ಶೂದ್ರರು ಇಂಥ ಮಕ್ಕಳು, ಇತ್ಯಾದಿ ಇತ್ಯಾದಿ. ಇದೆಲ್ಲವನ್ನ ಕೇಳಿಸಿಕೊಂಡು ಕೂಡ ಸಹನಾಮೂರ್ತಿಗಳ ರೀತಿಯಲ್ಲಿ ಬದುಕುವ ಒಂದು ಅಭ್ಯಾಸ ಸನಾತನಿಗಳಾದ, ಹಿಂದೂ ಧರ್ಮ ಪಾಲಕರಾದ ನಮಗೆ ನಿಮಗೆ ಆಗೋಗಿದೆ. ಎನಿವೆ, ಇವತ್ತಾದ ಘಟನೆ ಮಹಿಷ ದಸರಾ, ಅಲ್ಲಿ ಹೊರಹೊಮ್ಮಿದ ಮಾತುಗಳು ಈಗಷ್ಟೇ ಗಮನಿಸಿದ್ರಿ. ಇವ್ರ ವಾದ ಏನು ಅದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ಬಿಡೋಣ. ಮಹಿಷ ಅಸುರ ಅಲ್ವಂತೆ, ಪ್ರಗತಿಪರರ ವಾದ. ಭಾರತಕ್ಕೆ ಬಂದ ಆರ್ಯರು ಕಟ್ಟಿದ ಕಥೆ ಇದು. ಇಲ್ಲಿದ್ದ ಮೂಲ ನಿವಾಸಿಗಳನ್ನ ಅಸುರರು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಆರ್ಯರು. ಮಹಿಷಾಸುರನ ಬಗ್ಗೆ ಕೂಡ ಇದೇ ರೀತಿ ಕಥೆಯನ್ನ ಕಟ್ಟಿಬಿಟ್ರು. ಮಹಿಷ ಚಾಮುಂಡಿ ಅಸಲಿಗೆ ಭೌಗೋಳಿಕವಾಗಿ ಒಂದೇ ಕಡೆ ಇದ್ರು ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಇಬ್ರು ಒಂದೇ ಕಾಲಘಟ್ಟದವರು ಅಲ್ಲ. ಹೀಗಾಗಿ ಮಹಿಷನನ್ನ ಕೊಂದು ಬೆಟ್ಟದಲ್ಲಿ ತಾಯಿ ಸ್ಥಾಪಿತಲಾದಲು ಅನ್ನೋ ವಿಚಾರ ಕಟ್ಟುಕತೆ ಅನ್ನೋದು ಈ ಪ್ರಗತಿಪರ ಚಿಂತಕರ ವಾದ. ಮಹಿಷ ಚಾರಿತ್ರಿಕ ಪುರುಷ, ಚಾಮುಂಡಿ ಪುರಾಣದ ಕಥೆಯಲ್ಲಿ ಬರುವ ದೇವಿ ಚಾಮುಂಡೇಶ್ವರಿಯ ಅಸ್ತಿತ್ವದ ಬಗ್ಗೆ ಕೂಡ ಪ್ರಗತಿಪರರು ಸವಾಲು ಹಾಕ್ತಿದ್ದಾರೆ. ಪುರಾಣಗಳು ಕಟ್ಟುಕತೆ, ಆದರೆ ಇತಿಹಾಸ ಸತ್ಯಕತೆ ಅನ್ನೋದು ಅವರ ವಾದ. ಮಹಿಷ ದಸರಾಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಪ್ರಗತಿಪರರ ವಾದ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಏನೆಲ್ಲ ಮಾತುಗಳನ್ನು ಆಡಿದ್ರು ನೀವು ಕೂಡ ಕೇಳಿಸ್ಕೊಂಡ್ರಿ. ಚಾಮುಂಡಿಯನ್ನು ನೀವು ಪೂಜಿಸಿ, ನಾವು ಮಹಿಷನನ್ನು ಪೂಜಿಸ್ತೇವೆ ಅನ್ನೋದು ಈಗ ಮಾತ್ರ ಅಲ್ಲ, ಪ್ರತಿ ಬಾರಿಯೂ ಕೇಳುವಂತಹ ವಾದ. ದೇಶದ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಗೌರವಿಸಿ, ಆಯಿತು, ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಗೌರವಿಸೋಣ. ಆದರೆ ಬಹುಸಂಖ್ಯಾತರ ಸಂಸ್ಕೃತಿ, ಬಹುಸಂಖ್ಯಾತರ ಧಾರ್ಮಿಕ ಭಾವನೆ, ಬಹುಸಂಖ್ಯಾತರ ನಂಬಿಕೆ, ಇದನ್ನು ಯಾರು ಗೌರವಿಸ್ತಾರೆ? ಪ್ರಶ್ನೆ ಇದೆ. ಪ್ರಶ್ನೆಯನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಉತ್ತರವನ್ನು ಬಹುಶಃ ನೀವು ಒಂದೆರಡು ನಿಮಿಷ ಬೇರೆ ಎಲ್ಲ ಚಿಂತನೆಯನ್ನು ಪಕ್ಕಕ್ಕಿಟ್ಟು ಕಂಡುಕೊಳ್ಬೇಕಾಗಿ ವಿನಂತಿ. ಎನಿವೆ, ಬೆರಳೆಣಿಕೆ ದಿನಗಳು ಉಳಿದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗಲಿಕ್ಕೆ. ಇಡೀ ಮೈಸೂರು ಮತ್ತೊಮ್ಮೆ ಮಧುವಣಗಿತ್ತಿಯಂತೆ ಸಿಂಗಾರವಾಗ್ತಾ ಇದೆ. ದಸರಾದ ಸಂಭ್ರಮವನ್ನು ಇಡೀ ಜಗತ್ತಿಗೆ ಪಸರಿಸುವ ಸಲುವಾಗಿ. ಆದರೆ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ದಸರಾದ ಪೂರ್ವಭಾವಿಯಾಗಿ ನಡೆಯುವ ಮಹಿಷ ದಸರಾ, ಈ ವಿಚಾರ ಮತ್ತಷ್ಟು ವಿವಾದಕ್ಕೆ, ಚರ್ಚೆಗೆ ಗ್ರಾಸವಾಗಿದೆ. ಮಹಿಷಾಸುರನನ್ನ ಹೊಗಳುವ ಭರದಲ್ಲಿ ಖಾವಿ ಬಟ್ಟೆಯನ್ನು ತೊಟ್ಟವರು, ಸ್ವಾಮೀಜಿಗಳು ಅಂತ ಕರೆಸಿಕೊಳ್ಳುವವರು ನಾಲ್ಗೆ ಹರಿಬಿಟ್ಟಿದ್ದಾರೆ. ಸನಾತನ ಧರ್ಮ, ಹಿಂದೂಗಳ ಆಚರಣೆ, ಇಲ್ಲಿನ ಜಾತಿ ಪದ್ಧತಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ವೇದಿಕೆ ಮುಕ್ತವಾಗಿ ಸಿಕ್ಕಿದೆ ಅನ್ನೋ ವಿಚಾರಕ್ಕೇನೋ
ಮನಸೋ ಇಚ್ಛೆ ಪದಗಳನ್ನ ಬಳಸಿ ಮಾತನಾಡಿರೋ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ, ಸಂಘರ್ಷಕ್ಕೆ ಕಾರಣವಾಗಿದೆ. ಅಸಲಿಗೆ ಇವತ್ತಿನ ಈ ಮಹಿಷ ದಸರಾ ಆಚರಣೆ ಹೇಗಿತ್ತು, ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲರ ಮಾತುಗಳಲ್ಲಿ ಎಂತೆಂಥ ನುಡಿಮುತ್ತುಗಳು ಆಚೆ ಬಂತು, ಇದೆಲ್ಲದರ ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಮಹಿಷಾಸುರ ದೆವ್ವ ಅಂದವರಿಗೆ ಈಗ ಶಾಪ. ಮಾತಿನ ಭರದಲ್ಲಿ ಜ್ಞಾನ ಪ್ರಕಾಶ ಶ್ರೀ ಪ್ರಲಾಪ. ಮೈಸೂರಿನಲ್ಲಿ ದಸರಾ ಹೊಸ್ತಿಲಿನಲ್ಲೇ ಮಹಿಷ ದಸರಾ ದಂಗಲ್ ಶುರು ಆಗ್ಬಿಟ್ಟಿದೆ. ಮಹಿಷನನ್ನೇ ದೇವರು ಅಂತಿರೋ ವರ್ಗ ತನ್ನಿಚ್ಛೆಯಂತೆ ನಾಲಿಗೆ ಹರಿಬಿಡ್ತಿದೆ. ಈಗ ಅದೇ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಜ್ಞಾನ ಪ್ರಕಾಶ ಸ್ವಾಮೀಜಿ. ಮಹಿಷನಂತ ಮಕ್ಕಳು ಯಾಕೆ ಕೊಡಬೇಕಂದ್ರೆ ಸೂರ್ನಂತ ಮಕ್ಕಳು ಉಡ್ಲಿ. ಆದರೆ ಗಣಪತಿ ಅಂತ ಮಕ್ಕಳು ಉಟ್ಬಿಟ್ರೆ ಸೊಂಡ್ಲ ಹಾಕೊಂಡು ವಾಕಿಂಗ್ ಕರ್ಕೊಂಬತ್ತೀರಾ? ನೀವು ಬೇಡ್ಕಳಿ, ನಿಜವಾಗ್ಲೂ ನನಗೆ ಗಣಪತಿ ಅಂತ ಮಗನೇ ಉಡ್ಲಿ ಅಂತ ನಿಮ್ಗೆ ಏನಾದ್ರು ಗಣಪತಿ ಅಂತ ಮಗ ಉಟ್ಬಿಟ್ರೆ ಸೊಂಡ್ಲು ಅವೆಲ್ಲ ಹಾಕಿ ವಾಕಿಂಗ್ ಕರ್ಕೊಂಬತ್ತೀರಾ? ಇನ್ನು ಈ ಸ್ವಾಮೀಜಿ ಪ್ರಲಾಪ ಇಲ್ಲಿಗೆ ಮುಗಿಯೋದಿಲ್ಲ. ಗಣಪತಿ ಅಷ್ಟೇ ಅಲ್ಲ, ಆಂಜನೇಯನ ಬಗ್ಗೆಯೂ ಕುಚೇಷ್ಟೆ ಮಾತುಗಳನ್ನ ಆಡಿದ್ರು. ಅಲ್ಲ, ತುಟಿ ಸೀಳ್ಕೊಂಬಿಟ್ರೆ ಈಚೆ ಕರ್ಕೊಂಬರಲ್ಲ ನೀವು. ಇನ್ನು ಸೊಂಡ್ಲು ಪಂಡ್ಲೆಲ್ಲ ಬಂದ್ಬಿಟ್ರೆ ಕರ್ಕೊಂಬತ್ತೀರಾ? ಬೇಡಪ್ಪ, ಆಂಜನೇಯನಂಥ ಮಗನೇ ಉಟ್ಬಿಟ್ರೆ ಬಾಲ ಮತ್ತು ತುಟಿ ಎಲ್ಲ ಹಿಂಗಂತ ಅವ ಕರ್ಕೊಂಬತ್ತೀರಾ ವಾಕಿಂಗ್ಗೆ? ದಯಮಾಡಿ ನಾನು ಕೇಳ್ಕೊಳ್ತೇನೆ, ಮೈಸ್ನಂಥ ಮಕ್ಕಳುಡ್ಲಿ ಅನ್ನೋರಿಗೆ ನನಗೆ ಭಾಳ ಸಂತೋಷ ಆಗ್ತದೆ. ನಿಮಗೆ ದಯಮಾಡಿ ಗಣಪತಿ ಅಂತದೇ ಸೊಂಡ್ಲು ಉಡ್ಲಿ, ಆ ಆಂಜನೇಯನಂಗೆ ಉಡ್ಲಿ, ಎಲ್ಲ ಬಾಲಾಗಿಲ್ಲ ಎಲ್ಲ ಕರ್ಕೊಂಬನ್ನಿ. ನಾವು ವಾಕಿಂಗ್ ಕರ್ಕೊಂಬರ್ತೀವಿ, ನೀವು ವಾಕಿಂಗ್ ಕರ್ಕೊಂಬನ್ನಿ. ಇದರ ಮಧ್ಯೆ ಮಹಿಷ ಮಂಡಲೋತ್ಸವದಲ್ಲಿ ಮಾತನಾಡಿರೋ ಮಾಜಿ ಮೇಯರ್ ಪುರುಷೋತ್ತಮ್ ಕೂಡ ದಸರಾಗೆ ಸವಾಲ್ ಹಾಕಿದ್ರು. ನಾವು ದಸರಾ ಉದ್ಘಾಟನೆಗೆ ಅಡ್ಡಿಪಡಿಸ್ತೇವೆ, ರಾಜ್ಯದ ಉದ್ದಗಲಕ್ಕೂ ಬಸ್, ಕಾರು ತಡೆಯುತ್ತೇವೆ. ಅಕ್ಟೋಬರ್ 12ರಂದು ಮೈಸೂರಿನ ಅಶೋಕಪುರಂದಿಂದ ಟೌನ್ ಹಾಲ್ಗೆ ಮೆರವಣಿಗೆ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ರು. ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲ್ ಆಗ್ತಾ ಇದ್ದೀನಿ. ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಿಮಗೆ ನಾನು ಸವಾಲ್ ಆಗ್ತಾ ಇದ್ದೀನಿ. ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕೂ ಬರ್ತಕ್ಕಂಥವ್ರನ್ನ ತಡೀತೀವಿ. ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತದೆ, ಜಿಲ್ಲಾಡಳಿತದಿಂದ ದೌರ್ಜನ್ಯ ಆಗ್ತದೆ. ಹಾಗಾಗಿ ನೀವು ಯಾರು ಕೂಡ ಬರಬೇಡಿ, ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ. ಇನ್ನು ಮಹಿಷ ದಸರಾ ವಿಚಾರಕ್ಕೆ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ನೀಡಿದ್ರು. ಉಡುಪಿಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರಿಗೂ ಅವರ ಸಂಪ್ರದಾಯ ಪಾಲಿಸೋ ಹಕ್ಕಿದೆ, ಆದರೆ ಅದರಿಂದ ಮತ್ತೊಬ್ಬರ ಭಾವನೆಗೆ ಧಕ್ಕೆ ಆಗಬಾರ್ದು ಎಂದರು. ಮನೆಯಲ್ಲಿ ನೀವೇನು ಬೇಕಾದರೂ ಆಚರಿಸ್ಬೋದು, ಉತ್ಸವಗಳು ಮಾಡ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಿಮಗೆ ಸರ್ಕಾರದಿಂದ ಅನುಮತಿ ಇದ್ದರೆ ನೀವು ಏನಾದರೂ ಒಂದು ಮಾಡಿಕೊಂಡ್ರೆ ಮಾಡ್ಕೋಬೋದು. ಆದರೆ ಬೆಟ್ಟದಲ್ಲಿ ಅದು ಧಾರ್ಮಿಕ ಒಂದು ಪ್ರದೇಶ, ತಾಯಿ ಚಾಮುಂಡೇಶ್ವರಿಯ ಆಸ್ತಿ, ಅದು ತಾಯಿ ಚಾಮುಂಡೇಶ್ವರಿಯ ಪ್ರದೇಶ. ಅಲ್ಲಿ ನಾವೆಲ್ಲ ನಂಬೋದು ಅದು ಮಹಿಷಾಸುರ ಮರ್ದಿನಿ ಅಂತ, ಮಹಿಷನ ಸಂಹಾರ ಮಾಡಿರುವಂಥದ್ದು ಚಾಮುಂಡೇಶ್ವರಿ. ಅದಕ್ಕಾಗಿ ಆ ಒಂದು ಏನು ಭಾವನೆ ಇದೆ ಅದು ಧಕ್ಕೆ ಕೊಡದೇನೆ ನೀವು ನಿಮ್ಮ ಆಚರಣೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಆಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದನ್ನ ನಾವು ಅನುಸರಿಸ್ತಾ ಇದ್ರೆ ನಮಗೂ ಕೂಡ ಸಂತೋಷ. ಒಟ್ನಲ್ಲಿ ಮೈಸೂರಿನಲ್ಲಿ ಈ ಬಾರಿ ಮಹಿಷ ದಸರಾ ದಂಗಲ್ ಜೋರಾಗಿ ನಡೆದಿದೆ. ಇದಿನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.